ಸಪ್ತ ಧಾತುಗಳು ದೇಹಕ್ಕೆ ಅಂಟುಕೊಳ್ಳುತ್ತವೆ. 5ನೇ ತಿಂಗಳಿನಲ್ಲಿ ತಾಯಿಯ ಗರ್ಭದ ಒಳಗಡೆ ಇರತಕ್ಕಂಥ ಮಗುವಿಗೆ ಹಸಿವು, ಬಾಯಾರಿಕೆ, ಬೇಕು ಬೇಕು ಅನ್ನತಕ್ಕಂಥದ್ದು ಪ್ರಾರಂಭ ಆಗುತ್ತೆ. 6ನೇ ತಿಂಗಳಿನಲ್ಲಿ ಗರ್ಭದ ಒಳಗೆ, ತಾಯಿಯ ಗರ್ಭದ ಒಳಗೆ ಮೂಮೆಂಟು, ಚಾಲನೆ ಶಕ್ತಿ ಪ್ರಾರಂಭ ಆಗುತ್ತೆ. 6ನೇ ತಿಂಗಳಿನಿಂದ ತಾಯಿಯ ಗರ್ಭಕೋಶದಲ್ಲಿ ಬಿಗಿದುಕೊಂಡು ಬಿದ್ದಿರತಕ್ಕಂಥ ಆ ಪುಟ್ಟ ಮಗುವನ್ನು, ಶಿಶುರೂಪವಾಗಿರತಕ್ಕಂಥ ದೇಹವನ್ನು ತಾಯಿಯ ಹೊಟ್ಟೆ ಒಳಗೆ ಅಗೋಚರವಾಗಿರತಕ್ಕಂಥ, ಚಿಕ್ಕದಾಗಿರತಕ್ಕಂಥ, ತೃಣವಾಗಿರತಕ್ಕಂಥ, ಸಣ್ಣದಾಗಿರತಕ್ಕಂಥ ಅನೇಕ ಕ್ರಿಮಿಗಳು, ಕೀಟಗಳು ಕಚ್ಚಿ 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 ನೋವು ಕೊಡುತ್ತವೆ. ಅದು ಸಾಫ್ಟ್ ಆಗಿರುತ್ತೆ ದೇಹ, ಮಗು ದೇಹ. ಅದಕ್ಕೆ ಇವು ಪುಟ್ಟ ಕಚ್ಚಿ 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 ನೋವು ಕೊಡುತ್ತೆ. ಅದ್ರ ಜೊತೆಯಲ್ಲಿ ಮಗು ದೊಡ್ಡದಾಗ್ತಾ ಇರುತ್ತೆ. ಗರ್ಭಕೋಶ ಅಷ್ಟೇ ಫಾಸ್ಟಾಗಿ ದೊಡ್ಡದಾಗೋದಿಲ್ಲ. ಗರ್ಭಕೋಶದ ಬಿಗಿ ಒಂದು ಕಡೆ, ಈ ಸಣ್ಣ ಕ್ರಿಮಿಗಳು, ಸಣ್ಣ ಸಣ್ಣ ಅಣು ಕ್ರಿಮಿ ಕೀಟಗಳು ಬಂದು ಕಚ್ಚತಕ್ಕಂಥ ನೋವುಗಳು. ಇಷ್ಟರ ಜೊತೆಯಲ್ಲಿ 6 ತಿಂಗಳಾದ ಮೇಲೆ ತಾಯಿ ತಿನ್ನತಕ್ಕಂತಹ ಉಪ್ಪು, ಹುಳಿ, ಖಾರ, ಸ್ಪೈಸಿಗಳೆಲ್ಲ ಒಳಗಡೆ ಹೋಗಿ ಅವೆಲ್ಲ ಅತ್ಯಂತ ಮೃದು ಮಧುರವಾಗಿರತಕ್ಕಂಥ ಸಾಫ್ಟ್ ಸ್ಮೂತ್ ಬಾಡಿ ಮಗುವಿಗೆ ದೇಹಕ್ಕೆ ತಗಲಿ ಅದು ನೋವು ಕಾಣಿಸ್ಕೊಳ್ಳುತ್ತೆ. ಒಂದು ಕೋಶೆ ಗರ್ಭಕೋಶ ಚಿಕ್ಕದಾಗಿ, ಮಗು ದೊಡ್ಡದಾಗಿ ಬಿಗಿದುಕೊಳ್ಳತಕ್ಕಂಥದ್ದು. ಇನ್ನೊಂದು ಕಡೆ ತಾಯಿಯ ಕರುಳಿಗೆ ಗಂಟು ಹಾಕ್ಕೊಂಡು ಆ ಕರುಳು ಬಂಧಿಸಿಕೊಂಡು ಕೂತಿರತಕ್ಕಂಥದ್ದು. ಇನ್ನೊಂದು ಕಡೆ ಮುಖವನ್ನು ಹೀಗೆ ಪಚ್ಚಿಟ್ಟುಕೊಂಡು ಪಂಜರದ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಕ್ಕಿರತಕ್ಕಂಥ ವ್ಯಕ್ತಿ ಥರ ಇರತಕ್ಕಂಥದ್ದು. ಕರುಳು ಬೆನ್ನುಗಳನ್ನು ಬಗ್ಗಿಸ್ಕೊಂಡಿರತಕ್ಕಂಥದ್ದು. ತಲೆಯನ್ನು ಹೊಟ್ಟೆ ಒಳಗೆ ಹುದುಗಿಸ್ಕೊಂಡಿರತಕ್ಕಂಥದ್ದು. ಮಾಂಸದ ಮುದ್ದೆ ಹಾಗೆ ತಾಯಿಯ ಹೊಟ್ಟೆ ಒಳಗೆ ಬಿದ್ದಿರತಕ್ಕಂಥದ್ದು. ಇಷ್ಟೆಲ್ಲ 6ನೇ ತಿಂಗಳಿನಲ್ಲಿ ಆಗತಕ್ಕಂಥ ರೂಪಾಂತರಗಳು. 7ನೇ ತಿಂಗಳಿನಲ್ಲಿ ದ ಮೇಜರ್ ಚೇಂಜ್ ಫಾರ್ ದ ಚೈಲ್ಡ್ ವಿತಿನ್ ದ ವೂಂಬ್ ಆಫ್ ದಿ ಮದರ್ ಇನ್ ದ 7th ಮಂತ್. ಪೂರ್ವ ಜನ್ಮಾಂತರಗಳ ಸುಖ ಮತ್ತು ದುಃಖ, ಕಷ್ಟ ಮತ್ತು ಸುಖಗಳ ಜ್ಞಾಪಕ ಬಂದ್ಬಿಡುತ್ತಂತೆ. 7th ಮಂತ್ ಚೈಲ್ಡ್ ಗೆಟ್ಸ್ ಪೂರ್ವ ಜನ್ಮಗಳ ಸುಖ ದುಃಖಗಳ ಸ್ಮರಣೆ ಆಗುತ್ತೆ. ಅದು 7, 8, 9ನೇ ತಿಂಗಳು ಅಂದರೆ ಜನನ ಆಗತನಕ ಆ 3 ತಿಂಗಳುಗಳ ಕಾಲ ಪೂರ್ವಜನ್ಮದ ಸ್ಮರಣೆಯಲ್ಲಿರುತ್ತದೋ. 9ನೇ ತಿಂಗಳು ಗರ್ಭವಾಸ ಆದ ಮೇಲೆ ಆ ಒಳಗಡೆಯ ಪ್ರಸೂತಿ ವಾಯು ಅಂತೇನು ಕರೀತಾರೆ, ಅದರ ಒಳ ಹೊಡೆತಕ್ಕೆ ಸಿಕ್ಕಿರತಕ್ಕಂಥ ಆ ಜೀವಿ ತಲೆ ಕೆಳಕಾಗಿ ತಾಯಿ ಗರ್ಭವನ್ನು ಬಿಟ್ಟು ಹೊರಗೆ ಬರುತ್ತೆ. ತಾಯಿ ಗರ್ಭ ಬಿಟ್ಟು ಹೊರಗೆ ಬಂದ ತಕ್ಷಣ ಯಾವ ದೇಹದ ಅಥವಾ ಕೈಗಳ ಸ್ಪರ್ಶ, ಭೂಮಿಯ ಸ್ಪರ್ಶ, ಭೂಮಿಯ ಮೇಲಿರತಕ್ಕಂಥ ಯಾವುದೇ ಪದಾರ್ಥದ ಸ್ಪರ್ಶ ಆದ ಮರುಕ್ಷಣದಲ್ಲಿ ಜನ್ಮಾಂತರದ ಸ್ಮರಣೆ ಹೋಗುತ್ತದೆ. The very next second after getting touch of either the hand or any person or anything, ಅಥವಾ ಭೂಮಿ, ಭೂಸ್ಪರ್ಶ, ಪದಾರ್ಥ ಸ್ಪರ್ಶ, ಹಸ್ತಸ್ಪರ್ಶ, ಡಾಕ್ಟರ್ ಸ್ಪರ್ಶ, ಪ್ರಸೂತಿಯರ ಸ್ಪರ್ಶ, ಯಾರದೇ ಸ್ಪರ್ಶ ಆದ ತಕ್ಷಣ ಜನ್ಮಾಂತರದ ಸ್ಮರಣೆ ಹೊರಟೋಗುತ್ತೆ. ಈಗ ಮಗು ಶಿಶು ಆಗುತ್ತೆ, ಶೈಶವ ಅಂತ ಕರೀತಾರೆ. ಮುಂದೆ ಬಾಲಕಿ ಅಥವಾ ಬಾಲಕ ಆಗುತ್ತೆ, ಬಾಲ್ಯ ಅಂತ ಕರೀತಾರೆ. ಬಾಲ್ಯದಲ್ಲೆಲ್ಲ ಆಡಿಕೊಂಡು ಅಮ್ಮನ ಸೀರೆ ಇಟ್ಕೊಂಡು ಆಡ್ಕೊಂಡಿರ್ತಕ್ಕಂಥ ಅಜ್ಞಾನ ಏನೂ ಸಾಧನ ಆಗೋದಿಲ್ಲ. ಅದಾದ ಮೇಲೆ ಯೌವನ ಅಂತ ಬರುತ್ತೆ, ತಾರುಣ್ಯ ಅಂತ ಬರುತ್ತೆ. ತಾರುಣ್ಯ ಬಂದಾಗ ಪ್ರಪಂಚದಲ್ಲಿ ಏನೂ ಕಣ್ಣಿಗೆ ಕಾಣೋದಿಲ್ಲ. ಮೆರೆಯತಕ್ಕಂಥ ಸಾಧನ ಮಾಡ್ಕೊಳಕ್ಕಾಗಲ್ಲ, ಜ್ಞಾನದ ಕಡೆ ಗಮನ ಹೋಗೋದಿಲ್ಲ, ಮತ್ತು ಯಾವ ರೀತಿಯಾಗಿರತಕ್ಕಂಥ ಸಂಸ್ಕಾರ ಆಗೋಕ್ಕಾಗೋದಿಲ್ಲ. ಆಮೇಲೆ ಮದುವೆ ಅಂತಾಗುತ್ತೆ, ಸಂಸಾರಿ ಅಂತಾರೆ, ಗೃಹಸ್ಥ ಅಂತಂತಾರೆ. ರೆಸ್ಪಾನ್ಸಿಬಿಲಿಟಿ, ಟೆನ್ಷನ್ನು, ಆ್ಯಂಗ್ಸೈಟಿ, ಸ್ಟ್ರಗಲ್ಲು, ಹೊಡೆದಾಟ, ಎವ್ರಿ ಡೇ ಸ್ಟ್ರಗಲ್. ಅದು ಈ ಸ್ಟ್ರಗಲ್ನಲ್ಲಿ, ಹೊಡೆದಾಟಗಳಲ್ಲಿ ಏನು ಸಾಧನ, ಏನು ತಪಸ್ಸು, ಯಾರು ಮಾಡ್ಕೊಬೇಕಾಗುತ್ತೆ. ಆಮೇಲೆ ಎಕ್ಸಿಕ್ಯೂಟಿವ್ ಆಗ್ತಾರೆ, ಪ್ರೊಫೆಷನಲ್ ಆಗ್ತಾರೆ. ಇನ್ಕ್ರೀಸ್ಡ್ ಆ್ಯಂಡ್ ಎನ್ಹಾನ್ಸ್ಡ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ, ಟೆನ್ಷನ್ ಆ್ಯಂಡ್ ಆ್ಯಂಗ್ಸೈಟಿ, ಟ್ರಾಫಿಕ್ ಜಾಮು, ಸಿಗ್ನಲ್ ಲೈಟು ಅದರದ್ದು ಮುಗಿದು ಹೋಗುತ್ತದು. ಅಲ್ಲಿಂದ ಮುಂದೆ ರಿಟೈರ್ಮೆಂಟ್ ಲೈಫು, ನಿವೃತ್ತ ಆಗ್ತಾರೆ. ನಿವೃತ್ತ ಆದರೆ ವೃದ್ಧಾಪ್ಯ ಬಂದು ಹೋಗಿರುತ್ತೆ, ದಂತಗಳು ಸಡಿಲಾಗುತ್ತೆ, ದಾತುಗಳು ಕುಂದಿರುತ್ತೆ, ಕಣ್ಣು ಕಾಣೋದಿಲ್ಲ, ಊರುಗಳು ಬಂದಿರುತ್ತೆ, ಏನೂ ಬೇಡ ಅನ್ನಿಸ್ಬಿಡುತ್ತೆ, ಶಕ್ತಿ ಕುಂದುತ್ತೆ, ಚರ್ಮ ಸುಕ್ಕಾಗುತ್ತೆ, ಜೀರ್ಣಶಕ್ತಿ ಹೋಗುತ್ತೆ, ಜ್ಞಾಪಕ ಶಕ್ತಿ ಹೋಗುತ್ತೆ, ರೋಗಗಳು ಆವರಿಸ್ಕೊಳ್ಳುತ್ತೆ, ಶ್ಲೇಷ್ಮ ಬರುತ್ತೆ, ಗಂಟಲು ಕಟ್ಕೊಳ್ಳುತ್ತೆ, ಮೇಲುಸಿರು ಏದುಸಿರು. ಇಷ್ಟರ ಮಧ್ಯೆ ದೇವರ ಹೆಸರು ಹೇಳಿದ್ರೆ ಹೊಡೆದೇ ಬಿಡ್ತೀನಿ ಅಂತಾರೆ. ಯಾವಾಗ ವೈರಾಗ್ಯ ಬರೋದು, ಯಾವಾಗ ಭಕ್ತಿ ಬರೋದು, ಯಾವಾಗ ಸಂಸ್ಕಾರ ಆಗೋದು?
ಬಹಳಷ್ಟು ಮನುಷ್ಯರ ಜೀವನ ಹೀಗೆ ಹೊರಟೋಗ್ತಾ ಇದೆ. ತಾಯಿ ಅದು ಕಳ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಆಗ ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ಮಗು ಇರುವಾಗಲೇ ತಾಯಿ ಸಂಸ್ಕಾರ ಕೊಡತಕ್ಕಂಥದ್ದು ಮೊಟ್ಟ ಮೊದಲು. ಮಗು ತಾಯಿ ಗರ್ಭದಿಂದ ಬಂದ ಮೇಲೆ ಸಂಸ್ಕಾರವಂತರ ಜೊತೆ ಸಜ್ಜನರ ಜೊತೆ ಸತ್ಸಂಗದ ಜೊತೆಯಲ್ಲಿ ಉತ್ತಮವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥ ಲಾಲನೆ ಮತ್ತು ಪಾಲನೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ತಾಯಿ ತಗೊಳ್ಳತಕ್ಕಂಥದ್ದು. ಅದಾದಮೇಲೆ ಒಳ್ಳೆ ಹುಡುಗರು, ಒಳ್ಳೆ ಮಕ್ಕಳು, ಒಳ್ಳೆ ವಿವೇಕಿಗಳು, ಒಳ್ಳೆ ಎನ್ವೈರನ್ಮೆಂಟು, ಒಳ್ಳೆ ಪರಿಸರ ಇರತಕ್ಕಂಥ ಕಡೆ ಮಕ್ಕಳನ್ನ ಬಿಡತಕ್ಕಂಥದ್ದು. ಅದೇನು ಈಗ ನಂದಗೋಕುಲದಲ್ಲಿ ಕೃಷ್ಣ ಇರೋ ಕಡೆ, ಬಲರಾಮ ಇರೋ ಕಡೆ ಊರಿನ ಜನ ಎಲ್ಲ ತಮ್ಮ ಮಕ್ಕಳು ತಂದು ಬೇಕು ಅಂತ ಬಿಡ್ತಾ ಇದ್ರು. ಯಾಕೆ ಅಂದರೆ ಅಲ್ಲಿ ಬಿಟ್ಟರೆ ಸಾಕು, ಆಟೋಮೆಟಿಕಲಿ ಇಟ್ ಈಸ್ ಮೋಲ್ಡೆಡ್, ಇಟ್ ಈಸ್ ಶೇಪ್ಡ್. ಹಿಂಗೆ ಮಗು ಗರ್ಭದಲ್ಲಿದ್ದಾಗಿಂದ ಜೀವಿತದ ಗಳಿಗೆವರೆಗೂ ಕೂಡ ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು, ಚೈತನ್ಯವನ್ನು, ಹೃದಯವನ್ನು, ದೇಹವನ್ನು, ವ್ಯಕ್ತಿತ್ವವನ್ನು ಸಾಂಸ್ಕೃತಿಕವಾಗಿ, ಸಂಸ್ಕಾರಯುತವಾಗಿ, ಸಹೃದಯವಾಗಿ, ದೈವಿಕವಾಗಿ ರೂಪಿಸಿಕೊಂಡು ಪ್ರಬಲ ಬಲಿಷ್ಠವಾಗಿರತಕ್ಕಂಥ ಸಾಧನ ಶರೀರವನ್ನು ಮಾಡ್ಕೋಬೇಕು. ದಟ್ ಈಸ್ ಲೈಫ್. ಆಮೇಲೆ ನನಗಿವೆಲ್ಲ ಅರ್ಥ ಆಗಲ್ಲ ಕಣೋ, ತುಂಬ ಫಿಲಾಸಫಿ ಅರ್ಥ ಆಗಲ್ಲ, ಸಿಂಪಲ್ಲಾಗಿ ಹೇಳು ಅಂತ ಕೇಳ್ತಾರೆ. ನಾನು ಹೇಳ್ದೆ ಆಗಲೇ ನಿನಗೆ, ನಾನು ಗೃಹಿಣಿ ಕಣೋ, ನಾನು ದೊಡ್ಡ ಫಿಲಾಸಫರ್ ಅಲ್ಲಪ್ಪ, ಶಾಸ್ತ್ರ ಓದ್ಕೊಂಡಿಲ್ಲ ಕಣೋ. ಮೇಕ್ ದ ಹೋಲ್ ಥಿಂಗ್ ವೆರಿ ಸಿಂಪಲ್ ಟು ಮೀ, ಅಂಡರ್ಸ್ಟ್ಯಾಂಡಬಲ್ ಟು ಮೀ. ಆವಾಗ ಹೇಳ್ತಾನೆ, ಆಯಿತು ಕಣೆ, ನಾನು ನೋಡಿ ಅಮ್ಮಂಗೆ ಹೇಳ್ತಾನೆ, ಇದೇನೇ ಇದು ಕಿರುಬೆರಳು ಕಣೋ, ಇಟ್ ಇಸ್ ಅ ಸ್ಮಾಲ್ ಫಿಂಗರ್. ಸ್ಮಾಲ್ ಫಿಂಗರ್ ಅಂತ ಅನ್ನೋದ್ರಲ್ಲಿ ಇದೆಯಲ್ಲೇ ಏನು ಸ್ಮಾಲ್ನೆಸ್ ಇದೆ. ಸ್ಮಾಲ್ನೆಸ್ ಅಂದರೆ ಸಣ್ಣತನ, ಪೆಟಿನೆಸ್ ಇದೆ, ಚೀಪ್ನೆಸ್ ಇದೆ, ಮೀನ್ನೆಸ್ ಇದೆ, ಅಲ್ಪತನ ಇದೆ, ಸಣ್ಣತನ ಇದೆ. ಅಂದರೆ ಇದರಲ್ಲಿ ಈ ಸಣ್ಣತನ, ಈ ಪೆಟಿನೆಸ್ಸು, ಈ ಚೀಪ್ನೆಸ್ಸು, ಈ ಅಲ್ಪತನ, ಈ ಮೀನ್ನೆಸ್ಸು ಇದೆಲ್ಲ ಯಾವಾಗ ಬರುತ್ತೆ? ಸರಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದ. ಅಜ್ಞಾನ, ಅವಿದ್ಯೆ, ಮೋಹ. Small finger indicates the smallness of the mind, the pettiness of the mind, the meanness of the mind. Ajnana, avidye, moha. ಇದು ಅದರ ಪಕ್ಕನೇ ಏನಮ್ಮ ಇದು ಎರಡನೇ ಬೆರಳು. ಎರಡನೇ ಬೆರಳು ಯಾವಾಗಲೂ ಯಾವುದ್ರ ಜೊತೆ ಇರುತ್ತೆ? ಕಿರುಬೆರಳು ಜೊತೆ ಇರುತ್ತೆ. ಅಜ್ಞಾನದಿಂದ ಬರುತ್ತೆ ಏನೋ, ನಂಗೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಸೈಟ್ ಬೇಕು, ಬಂಗ್ಲೆ ಬೇಕು, ಕಾರ್ ಬೇಕು, ಪಿಕ್ನಿಕ್ ಬೇಕು, ಬೇಕು 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 24 ಗಂಟೆ. ದಿಸ್ ಫಿಂಗರ್ ಇಸ್ ಕ್ರೇವಿಂಗ್ ಆ್ಯಂಡ್ ಲಾಂಗಿಂಗ್ ಟು ಹ್ಯಾವ್ ಸಮಥಿಂಗ್ ಬೇಕು 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 ಬೇಕು. ಅಂದರೆ ಅವಿದ್ಯೆಯಿಂದ, ಅಜ್ಞಾನದಿಂದ, ಇಮ್ಮೆಚ್ಯೂರಿಟಿಯಿಂದ ಬರತಕ್ಕಂಥ ಅನಂತ ಬಯಕೆಗಳು, ವಿಚಿತ್ರ ಬಯಕೆಗಳು ಬೇಕು. ಮೂರನೇ ಬೆರಳು ಇದ್ರ ಜೊತೆನಲ್ಲಿ ಇರುತ್ತೆ ಕಣೆ, ಅದಕ್ಕಿಂತ ದೊಡ್ಡದು. ಏನಪ್ಪ ಅದು? ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರೆ, ಮಕ್ಕಳು ಚಾಕ್ಲೇಟ್ ಕೇಳಿದ್ರೆ ಅಪ್ಪ ಅಮ್ಮಂಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಆಯ್ತಪ್ಪ, ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ, ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಓವರ್ ಟೈಮ್ ಮಾಡ್ತೀನಿ, ನೈಟ್ ಶಿಫ್ಟ್ ಮಾಡ್ತೀನಿ, ಚೆನ್ನಾಗಿ ಫುಲ್ ಕೆಲಸ ಮಾಡ್ತೀನಿ ಕಣೋ. ಕೆಲಸ ಮಾಡಿ ದುಡ್ದು ಯಾತಕ್ಕೆ? ಈ ಚಾಕ್ಲೇಟ್ಗೆ, ಐಸ್ ಕ್ರೀಮ್ಗೆ, ಸೈಟ್ಗೆ, ಬಂಗ್ಲೆಗೆ, ಕಾರ್ಗೆ, ಪಿಕ್ನಿಕ್ಗೆ ದುಡ್ದು ಅದೆಲ್ಲ ಯಾವುದರಿಂದ? ಅಜ್ಞಾನದಿಂದ, ಅವಿದ್ಯೆಯಿಂದ, ಮೋಹದಿಂದ ಬಂದಿರತಕ್ಕಂಥದ್ದು. ಅಜ್ಞಾನ, ಅವಿದ್ಯೆ, ಕಾಮನೆಗಳು. ಆ ಕಾಮನೆಗಳ ತೀರುವಿಕೆಗಾಗಿ, ಅದನ್ನು ಪೂರೈಸಲಿಕ್ಕಾಗಿ ಮಾಡೋ ಕರ್ಮಗಳು, ಕಾಮ್ಯ ಕರ್ಮಗಳು. ಇದೆಲ್ಲ ಯಾರು ಮಾಡೋದು? ಈ ಬಯಕೆ ಯಾರು? ಈ ಕಾಮನೆಗಳು ಯಾರಿದೆ? ಕರ್ಮ ಮಾಡೋರು ಯಾರು ಅಂದರೆ ಜೀವ. ಈ ಬೆರಳು ಜೀವ. ಈ ಮೂರರ ಜೊತೆನೇ ಇರುತ್ತೆ, ಹೆಬ್ಬೆರಳು ಜೊತೆ ಬಿಟ್ಟೇ ಇರುತ್ತೆ. ಯಾವಾಗಲೂ ಕೈ ಹೀಗೆ ಇಟ್ಕೊಳ್ಳಿ, ಈ ಬೆರಳು ಜೀವ, ಈ ಮೂರು ಜೊತೆ ಇರುತ್ತೆ. ಜೀವ ಅಂಟ್ಕೊಂಡಿರುತ್ತೆ, ಅವಿದ್ಯೆ ಜೊತೆ ಅಂಟ್ಕೊಂಡಿರುತ್ತೆ, ಅಜ್ಞಾನ ಜೊತೆ ಅಂಟ್ಕೊಂಡಿರುತ್ತೆ, ಮೋಹದ ಜೊತೆ ಅಂಟ್ಕೊಂಡಿರುತ್ತೆ, ಬಯಕೆಗಳ ಜೊತೆ ಅಂಟ್ಕೊಂಡಿರುತ್ತೆ. ಆ ಬಯಕೆ ಈಡೇರಿಸೋದಕ್ಕಾಗಿ ದುಡಿಬೇಕು ಅನ್ನೋ ಜೊತೆ ಅಂಟ್ಕೊಂಡಿರುತ್ತೆ. ಇದು ಜೀವ ಈ ಮೂರು ಜೊತೆ ಇರೋವರೆಗೂ ಕೂಡ ಹೆಬ್ಬೆರಳು ದೂರನೇ ಉಳಿಯುತ್ತೆ. ಹೆಬ್ಬೆರಳು ಅಂದರೆ ಹೆದ್ದೈವ. The divinity, the nobility, the grace and the greatness and the blessing, ಆ ದೈವ ಅನ್ನತಕ್ಕಂಥದ್ದು ಜೀವದಿಂದ ದೂರವಾಗಿಯೇ ಉಳಿದು ಬಿಡುತ್ತೆ. ಆಸ್ ಲಾಂಗ್ ಆಸ್ ಜೀವ ಇದ್ರ ಮೂರು ಜೊತೆ ಅಂಟುಕೊಂಡಿದ್ದಾಗ.
ಆದರೆ ಜೀವ ದುಡ್ದು ಈ ಮೂರಕ್ಕಾಗಿ ದುಡ್ದು ಕಡೆಗೆ ಏಟುಗಳು ಬಿದ್ದು ಬೆನ್ನು ಬಗ್ಗಿ ಹಾಗಲ್ಲಪ್ಪ ಅಂದು ಸ್ವಲ್ಪ ತಿಳುವಳಿಕೆ ಬಂದಾಗ, ವಿವೇಕ ಬರಕ್ಕೆ ಪ್ರಾರಂಭ ಆದಾಗ ಅಹಂಕಾರ ಹೋಗುತ್ತೆ. ನನ್ನ ಹತ್ರ ಸೈಟ್ ಇದೆ, ನನ್ನ ಹತ್ರ ಬಂಗ್ಲೆ ಇದೆ, ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಇಂಪಾರ್ಟೆಂಟ್ ವಾಚ್ ಇದೆ, ಎಲ್ಲ ಅಹಂಕಾರಗಳು ಸ್ವಲ್ಪ ಬಗ್ಗಿ ಏಟುಗಳು ಬೀಳುತ್ತೆ ಜೀವನದಲ್ಲಿ. ಒಂದೊಂದೇ ಹೊಡೆತ ಬಿದ್ದಾಗ ಚೂರು ಬಗ್ಗುತ್ತೆ, ತಗ್ಗುತ್ತೆ, ಬಗ್ಗಿ ತಗ್ಗಿ ಕಡೆಗೆ ಯಾವತ್ತೋ ಒಂದಿನ ಅಪ್ಪ ನನ್ನ ಕೈಲಿ ಏನೂ ಆಗಲ್ಲ ಸ್ವಾಮಿ, ಹಾಲಲ್ಲಾದರೂ ಅದು ನೀರಲ್ಲಾದರೂ ಅದು ನೀನು ಹೇಗಿಟ್ರಾಗಿರ್ತೀನಿ ಅಂತ ಹೇಳಿ ಪರಮಾತ್ಮನ ಪಾದಕ್ಕೆ ಬೀಳುತ್ತೆ ಜೀವ. ಹೀಗೆ ಬಿದ್ದಾಗ ಬರತಕ್ಕಂಥದ್ದೇ ಜ್ಞಾನ. ಇದನ್ನೇ ಜ್ಞಾನ ಮುದ್ರೆ ಅಂತ ಕರೆದರು. ಈಗ ಪರಮಾತ್ಮನ ಸಂಪರ್ಕಕ್ಕೆ, ಪರಮಾತ್ಮನ ಸಂಸ್ಪರ್ಶಕ್ಕೆ, ಪರಮಾತ್ಮನ ಪ್ರಭಾವಕ್ಕೆ, ಪರಮಾತ್ಮನ ಪರಿಧಿ ಒಳಗೆ ಬಂದ ತಕ್ಷಣ ಪರಮಾತ್ಮನ ಟಚ್ ಆಗಿದೆಯಲ್ಲ, ಸ್ಪರ್ಶ ಆಗಿದೆಯಲ್ಲ, ಅಗ್ರೇಸ್ ಆಗಿದೆಯಲ್ಲ, ಅನುಗ್ರಹ ಆಗಿದೆಯಲ್ಲ, ಅವನ ಕಣ್ಣು, ಅವನ ದೃಷ್ಟಿ ನಮ್ಮ ಕಡೆ ಬಿದ್ದಿದೆಯಲ್ಲ. ಈಗ ಜೀವ 24 ಗಂಟೆ ಅವನ ಪಾದದ ಮೇಲೆ ಕೂತಿರ್ಬೇಕಾಗಿಲ್ಲ. ಜೀವ ವಾಪಸ್ಸು ಬಂದರೂ ಕೂಡ ಆ ಜೀವದ ಮನಸ್ಸಿನಲ್ಲಿ, ಬುದ್ಧಿ ಒಳಗೆ, ವಿವೇಕದಲ್ಲಿ, ಚಿತ್ತದಲ್ಲಿ, ಹೃದಯದಲ್ಲಿ ಯಾವಾಗಲೂ ಪರಮಾತ್ಮನೇ ಇರೋದ್ರಿಂದ 24 ಗಂಟೆ ಇಲ್ಲೇ ಇರಬೇಕಾಗಿಲ್ಲ. ನೀನು ಈ ಮೂರರ ಜೊತೆ ಇದ್ದರೂ ಕೂಡ ಮೂರನ್ನ ಪವಿತ್ರ ಮಾಡುತ್ತೆ ಜೀವ. ಈಗ ಈ ಮೂರು ಅಜ್ಞಾನ, ಅವಿದ್ಯೆ ಅನ್ನತಕ್ಕಂಥದ್ದು, ಕಾಮನೆಗಳು ಅನ್ನತಕ್ಕಂಥದ್ದು, ಕರ್ಮ ಅನ್ನತಕ್ಕಂಥದ್ದು, ಮೂರು ಪರಮಾತ್ಮನ ಸಂಪರ್ಕಕ್ಕೆ ಜೀವ ಬಂದಿದ್ದರಿಂದ ಮತ್ತೆ ವಾಪಸ್ ಬಂದಾಗ ಏನಾಗುತ್ತೆ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ ಆಗುತ್ತೆ. ಅಜ್ಞಾನ ಹೋಗುತ್ತೆ, ಜ್ಞಾನ, ಭಕ್ತಿ, ವೈರಾಗ್ಯ ಆಗುತ್ತೆ. ಆಗ ಇಡೀ ಜೀವ ಮತ್ತು ವ್ಯಕ್ತಿತ್ವ ಪೂರ್ತಿ ಜ್ಞಾನ, ಭಕ್ತಿ, ವೈರಾಗ್ಯ ಆಗಿ ಜೀವ ಮೂರು ಜೊತೆ ಭದ್ರವಾಗಿ, ಧೃತಿಯಿಂದ ದೃಢನಾಗಿ, ಸದೃಢನಾಗಿ, ಬಲಿಷ್ಠನಾಗಿ ಅವುಗಳ ಜೊತೆ ಇದ್ದಾನೆ ಅಂತಂದಾಗ ದೇವರೇ ನಿಮ್ಮ ಕಡೆ ಸರಿತಾನಂತೆ. ದೇವರೇ ಬರ್ತಾನೆ, ಜೀವದ ಜೊತೆ ನಿಂತ್ಕೊಳ್ತಾನೆ. ನಾನಿದ್ದೀನಿ, ನೋಡ್ಕೊಳ್ತೀನಿ ಅಂತಾನೆ. ಇದನ್ನು ಅಭಯ ಮುದ್ರೆ ಅಂತ ಕರೀತಾರೆ. ಇದನ್ನು ಎಲ್ಲ ವಿಚಾರಗಳನ್ನು ಕಪಿಲ ನಾಮಕ ಪರಮಾತ್ಮ ನನ್ನ ತಾಯಿಗೆ, ಅವಳು ನಾನು ಹಾರ್ವರ್ಡ್ ಅಲ್ಲ, ನಾನು PhD ಅಲ್ಲ, ಸಿಂಪಲ್ಲಾಗಿ ಒಂದು ಅರ್ಥ ಆಗೋಂಗೆ ಹೇಳುವಂಥ ಅದ್ಭುತ ವಿಚಾರಗಳು. ತಾಯಿಗಿಷ್ಟೆಲ್ಲ ಉಪದೇಶ ಮಾಡಿ ಆಗ ಅವಳಿಗೆ ಆ ಜ್ಞಾನ, ಭಕ್ತಿ, ವೈರಾಗ್ಯ ಸಮಸ್ತವೂ ಅರ್ಥ ಆಗುತ್ತೆ. ಆಗ ಅವನು ಎದ್ದು ಹೋಗ್ತಾನೆ, ಮಗ ಹೋಗ್ತಾನೆ. ಹೋದಾಗ ಕೂತ್ಕೊಳ್ತಾಳೆ. ಇನ್ನು ಊಟ ತಿಂಡಿ ಬೇಕು, ಡ್ರೆಸ್ ಬೇಕು ಅಂತ ಯಾರಿಗನ್ಸುತ್ತೆ? ಇಷ್ಟೆಲ್ಲ ಕೇಳಿದ ಮೇಲೆ, ಅವನ ದರ್ಶನ ಆದಮೇಲೆ ಯೋಗ ಮುದ್ರೆಯಲ್ಲಿ ಕೂತ್ಕೊಳ್ತಾಳೆ. ಯೋಗ ಮುದ್ರೆಯಲ್ಲಿ ಕೂತ್ಕೊಂಡು ಜಗತ್ತಿನ ಇತಿಹಾಸದಲ್ಲಿ ಫಸ್ಟ್ ಟೈಮು ಒಂದು ಅದ್ಭುತವಾದಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ಆ ತಾಯಿ ದೇವಹೂತಿ. ಏನು ಮಾಡ್ತಾಳೆ ಅಂದರೆ, ಟರ್ಮಿನೇಟರ್ ಅಂತ ಒಂದು ಫಿಲಮ್ ಬಂದಿತ್ತು, ಇಂಗ್ಲೀಷ್ ಫಿಲಮ್ಮು. ನೋಡಿದಿರ ಬಹಳಷ್ಟು ಜನ, ಬಟ್ ಹೇಳ್ಕೊಂಬಲ್ಲ. ಆ ಟರ್ಮಿನೇಟರ್ ಫಿಲಮ್ ಹೆಂಗೆ ಅಂದ್ರೆ, ಹೀರೋ ಹೋಗ್ತಿರ್ತಾನೆ, ಅವನಿಂದ ವಿಲನ್ ಹೋಗ್ತಿರ್ತಾನೆ, ಇದ್ದಕ್ಕಿದ್ದಂಗೆ ಒಂದು ಶೂಟ್ ಮಾಡಿದರೆ ಪೂರ್ತಿ ಲಿಕ್ವಿಫೈ ಆಗಿಬಿಟ್ಟು, ದ್ರವಿಸ್ಕೊಂಡ್ಬಿಟ್ಟು ನೀರು ಥರ ಹರಿದು ಬಿಡ್ತಾನೆ ಸ್ವಲ್ಪ ಹೊತ್ತು. ಆಮೇಲೆ ಅವನು ಎಲ್ಲೆಲ್ಲ ಕಾಣಲ್ಲ ಅಂತ ಹೋದ್ಮೇಲೆ ಆ ನೀರು ಮತ್ತೆ ಎಲ್ಲ ಆಗಿ ಸಾಲಿಡ್ಡಾಗಿ ಎದ್ದಿಂದ್ಕೊಂಡು ಹೋಗ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಕರಗಿಬಿಟ್ಟು, ದ್ರವೀಕರಿಸ್ಬಿಟ್ಟು ತಕ್ಷಣ ನೀರಾಗಿ ಹರಿಯತಕ್ಕಂಥ ಒಂದು ಕಾನ್ಸೆಪ್ಟನ್ನು ಆ ಫಿಲಮ್ನಲ್ಲಿ ತೊಗೊಂಬಂದರು. ಅದು ಎಲ್ಲ ಬಂತ ಕಾನ್ಸೆಪ್ಟ್ ಅಂತ ನೀವು ಕೇಳಿ, ಅವ್ರು ಹೇಳ್ತಾರೆ. ಎಲ್ಲಿ ಅಂದರೆ, ಇವಳು ತಾಯಿ ದೇವಹೂತಿ ಕಪಿಲನ ಉಪದೇಶ ಎಲ್ಲ ಕೇಳಿದ ಮೇಲೆ ಮನಸ್ಸಿನಲ್ಲಿ ಎಲ್ಲ ಭ್ರಮೆಗಳು ಹೋಯಿತು, ಭ್ರಾಂತಿ ಹೋಯಿತು, ಮೋಹ ಹೋಯಿತು, ಅಜ್ಞಾನ ಹೋಯಿತು. ಜ್ಞಾನ, ಭಕ್ತಿ, ವೈರಾಗ್ಯ ಜೊತೆಯಲ್ಲಿ ಸಾಕ್ಷಾತ್ ದರ್ಶನ, ಪರಮಾತ್ಮನೇ ಮಗನ ರೂಪದಲ್ಲಿ ಬಂದಿಯಾನೆ. ಅವನ ದರ್ಶನ ಆದಮೇಲೆ ಏನು ಬೇಡ ಅಂತ ಅನ್ನಿಸ್ತು. ಕೂತ್ಕೊಂಡ್ಲು, ಯೋಗ ಮುದ್ರೆಯಲ್ಲಿ ಕೂತ್ಕೊಂಡ್ಲು, ಯೋಗ ಶಕ್ತಿಯನ್ನು ಉದ್ದೀಪನ ಮಾಡಿಕೊಂಡ್ಲು ದೇಹಕ್ಕೆ. ತಕ್ಷಣ ಇಡೀ ದೇಹ ನೀರಾಯಿತು, ಕರಗಿ ಹೋಯಿತು, ನೀರಾಯಿತು, ಹರಿಯಕ್ಕೆ ಪ್ರಾರಂಭ ಆಯಿತು, ಹರಿಯುವಾಗ ಏನು ಅಂದರೆ, ಆ ಪರಮಾತ್ಮನಿಂದ ಏನು ಜ್ಞಾನವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ಆಧ್ಯಾತ್ಮವನ್ನು, ದೈವವನ್ನು, ಜ್ಯೋತಿಯನ್ನು ಒಳಗಡೆ ಇಟ್ಕೊಂಡಿದ್ಲು, ಅದೇ ನೀರಾಗಿ ಹರಿಯಿತು, ಅದೇ ನದಿ ಆಯಿತು, ಅದೇ ಸರಸ್ವತಿ ನದಿ, ಅದೇ ಸರಸ್ವತಿ ಸಿವಿಲೈಸೇಷನ್. ಭಾರತದಲ್ಲಿ ನೀವು ನೋಡಿ, ಆಲ್ ದ ಗ್ರೇಟೆಸ್ಟ್ ಮಿಸ್ಟಿಕಲ್ ನಾಲೆಡ್ಜ್, ಫಿಲಾಸಫಿಕಲ್ ನಾಲೆಡ್ಜ್, ಸ್ಪಿರಿಚುವಲ್ ನಾಲೆಡ್ಜ್ ಹಸ್ ಕಮ್ ಫ್ರಮ್ ದ ಬ್ಯಾಂಕ್ಸ್ ಆಫ್ ಸರಸ್ವತಿ ಸಿವಿಲೈಸೇಷನ್. ವೇದವ್ಯಾಸರ ಆಶ್ರಮ ಶಮ್ಯಾಪ್ರಾಸ ಇದ್ದಿದ್ದು ಸರಸ್ವತಿ ನದಿ ತೀರದಲ್ಲೇ.
ಆ ಸರಸ್ವತಿ ನದಿ ಯಾರು ಅಂದರೆ ಪರಮಾತ್ಮನಿಂದ ನೇರವಾಗಿ ಸಂಪೂರ್ಣ ಜ್ಞಾನ ಪಡ್ಕೊಂಡಿರತಕ್ಕಂಥ ಇವಳು ನದಿಯಾಗ ಹರಿದ್ಲು. ಆ ನದಿ, ಆ ಬಿಂದು ಸರೋವರ ಇದ್ದ ಕ್ಷೇತ್ರ, ಇವಳು ಗಂಡನಿಗೆ ಅವನ ತಪಸ್ಸಿಗೆ ಮಾಡ್ತಾ ಇದ್ದಂತಹ ಎಲ್ಲ ಸೇವೆಗಳ ಸ್ಥಳ. ಪರಮಾತ್ಮ ಅಲ್ಲಿ ಬಂದು ನಿಂತುಕೊಂಡು ತನ್ನ ಆನಂದ ಬಾಷ್ಪ ಉದುರಿರತಕ್ಕಂತಹ ಸ್ಥಳ ಬಿಂದು ಸರೋವರದ ಸ್ಥಳ. ತಾಯಿ ಕೂತುಕೊಂಡು ಕಡೆನೆ ನೀರಾಗಿ ಹರಿದಿರತಕ್ಕಂಥ ಸರಸ್ವತಿಯ ನದಿಯ ಉಗಮದ ಸ್ಥಳ. ಈ ಸ್ಥಳದ ಹೆಸರು ಮಾತೃಗಯ ಅಂತ ಅಂದ್ಬಿಟ್ಟು ಇಲ್ಲಿಗೆ ತನ್ನ ತಾಯಿ ತಾನು ದೇಹ ಬಿಟ್ಲು ಅಂತ ಗೊತ್ತಾದ ತಕ್ಷಣ ಸಾಕ್ಷಾತ್ ಪರಮಾತ್ಮ ಕಪಿಲ ನಾಮಕ ನಾನು ಅಲ್ಲಿಗೆ ಬಂದು ತಾಯಿಗೆ ಮಾಡಬೇಕಾಗಿರತಕ್ಕಂಥ ಸಮಸ್ತ ಕ್ರಿಯೆಗಳನ್ನು ತಾನು ಮಾಡ್ತಾನೆ. ತಾಯಿಗೆ ಸದ್ಗತಿ ಕೊಟ್ಟನ್ನು ಮಾತು ಹೇಳ್ದ, ಜಗತ್ತಿನಲ್ಲಿ ಯಾವ ಮಗ ಎಂಥ ದೊಡ್ಡ ವ್ಯಕ್ತಿ ಆಗಲಿ, ಶ್ರೇಷ್ಠ ವ್ಯಕ್ತಿ ಆಗಲಿ, ಉತ್ಕೃಷ್ಟ ವ್ಯಕ್ತಿ ಆಗಲಿ, ಪೀಠಾಧಿಪತಿ ಆಗಲಿ, ಜಗದ್ಗುರು ಆಗಲಿ, ಗ್ರೇಟ್ ಫಿಲಾಸಫರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೇ ಆಗಲಿ ತಾಯಿ ಪುಣ್ಯದಿಂದ, ತಾಯಿ ಆಶೀರ್ವಾದದಿಂದ, ತಾಯಿ ಅನುಗ್ರಹದಿಂದ ಬೆಳಗಿ ಅದ್ಭುತ ಜ್ಯೋತಿ ಆಗುತ್ತಾನೆ. ಆದ್ದರಿಂದ ತಾಯಿಯ ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಸೇವೆ ಮಾಡಬೇಕು, ತಾಯಿ ಕ್ರಿಯೆ ಮಾಡಬೇಕು, ತಾಯಿಗೆ ಸದ್ಗತಿ ಕೊಡಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತ ಹೇಳಿ ಆ ಮಾತೃಗಯಕ್ಕೆ ಬಂದು ಕಪಿಲ ನಾಮಕ ಪರಮಾತ್ಮ ಎಲ್ಲ ಕ್ರಿಯೆಗಳನ್ನು ಮಾಡಿ ತಾಯಿಗೆ ಸದ್ಗತಿ ಕೊಟ್ಟಂಥ ಎಲ್ಲ ಮಕ್ಕಳಿಗೂ ಕೂಡ ಮಾತೃ ಆಶೀರ್ವಾದ ಎಷ್ಟರ ಮಟ್ಟಿಗೆ ಅವರನ್ನು ಸಂರಕ್ಷಣೆ ಮಾಡುತ್ತೆ ಅಂತಂದರೆ ಅವರ ಜೀವಿತದ ಕಡೆವರೆಗೂ ಅಲ್ಲಿ ಮಾತೃಗಯಲ್ಲಿ ಆ ಮಾತೃ ಸ್ಥಾನದ ಎಲ್ಲ ಮಹಾ ತಾಯಿಯರು ಮಾಡಿರತಕ್ಕಂಥ ಆಶೀರ್ವಾದ ಮಕ್ಕಳನ್ನು ಕಾಯುತ್ತೆ ಅಂತಾರೆ. ಇವತ್ತಿಗೂ ಸಹ ಜನ್ಮದಲ್ಲೊಂದು ಸರ್ತಿ ಮಾತೃಗಯಾಗಿ ಹೋಗಿ ತಾಯಿಯ ಋಣವನ್ನು ತೀರಿಸ್ಕೊಂಡು ಬರತಕ್ಕಂಥದ್ದು ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ಬಂದಿದೆ. ಇದೆಲ್ಲ ಸ್ವಯಂಭೂಮನು, ಶತರೂಪಾದೇವಿ ಇವರುಗಳ ಹೆಣ್ಣು ಮಕ್ಕಳ ಕಥೆಗಳು. ಈಗ ಭಾಗವತ ಗಂಡು ಮಕ್ಕಳ ಕಥೆಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಇಬ್ಬರು ಗಂಡು ಮಕ್ಕಳು, ಪ್ರಿಯವ್ರತ, ಉತ್ಥಾನಪಾದ. ಪ್ರಿಯವ್ರತ ವ್ರತ, ನಿಯಮ, ಯಜ್ಞ, ಯಾಗ, ಜಪ, ತಪ, ಅನುಷ್ಠಾನ, ಹವನ, ಹೋಮ, ಇದೇ ದಾರಿಲಿ ಹೋಗಿ ಕಾಡಲ್ಲಿ ಹೋಗಿ ಗುಹೆಯಲ್ಲಿ ಕೂತ್ಕೊಂಡು ಗುಹೆ ಬಾಗಿಲಕ್ಕೊಂಡು ಮುಳುಗೋದ. ಉತ್ಥಾನಪಾದ automatically and naturally without having any alternative he was chosen, he was selected to be the king and he became the king. ಅವನಿಗೆ ಯಾವಾಗಲೂ ಎಥಿಕ್ಸ್ ಅಂದರೆ ಪಂಚಪ್ರಾಣ, ಮೊರಾಲಿಟಿ ಅಂದರೆ ಪಂಚಪ್ರಾಣ, ಕ್ಯಾರೆಕ್ಟರ್ ಅಂದರೆ ಪಂಚಪ್ರಾಣ, ನೀತಿ ಅಂದರೆ ಪ್ರೀತಿ, ನೀತಿ ಅಂದರೆ ಪ್ರೀತಿ, ಸುನೀತಿ ಅಂದರೆ ಇನ್ನೂ ಪ್ರೀತಿ. ಅದೇ ಸುನೀತಿನೇ ಮದುವೆ ಆದ. ಆ ಸುನೀತಿಯಿಂದ ಅವನಿಗೆ ಒಂದು ಮಗು ಆಯಿತು, ಗಂಡು ಮಗು. ಅವನ ಹೆಸರು ಧ್ರುವ ಅಂತ. ಧ್ರುವ ಅಂದರೆ ಸ್ಟಾರ್, ಧ್ರುವ ಅಂದರೆ ಪೋಲಾರ್ ಸ್ಟಾರ್, ಧ್ರುವ ಅಂದರೆ ಪರ್ಮನೆಂಟ್ ಸ್ಟಾರ್. ಅರಮನೆಯಲ್ಲಿ, ರಾಜ್ಯಸಭೆಯಲ್ಲಿ ಗಂಡ ಹೆಂಡತಿ ಉತ್ಥಾನಪದ, ಸುನೀತಿ, ಧ್ರುವ ಆನಂದದಿಂದ ಕಳೀತಾ ಇದ್ರು. ಬಟ್ ಆಸ್ ಎ ಕಿಂಗ್, ಒಬ್ಬ ಚಕ್ರವರ್ತಿಯಾಗಿ 24 ಗಂಟೆ ಎಲ್ಲ ಟೈಮಲ್ಲೂ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬರೀ ಅರಮನೆ ಒಳಗೆ ಹೆಂಡತಿ ಪಕ್ಕನೇ ಕೂತಿರೋಕ್ಕಾಗಲ್ಲ. ಆಚೆಗೆ ಹೋಗ್ಬೇಕಾಗುತ್ತೆ, ಎಲ್ಲ ವ್ಯವಹಾರ ನೋಡ್ಕೋಬೇಕಾಗುತ್ತೆ, ರಾಜ್ಯಭಾರ ಮಾಡೋಕ್ಕಾಗುತ್ತೆ. ಆಚೆಗೆ ಹೋಯ್ತು ಅಂತ ಬರೀ ಒಳ್ಳೆ ಕಡೆಗೆ MG ಬಸವನ ಗುಡಿಗೆ ಹೋಗಿ ಟೆಂಪಲ್ಗೆ ಹೋಗೋಕ್ಕಾಗತ್ತಾ? ಬ್ರಿಗೇಡ್ ರೋಡ್ಗೂ ಹೋಗ್ಬೇಕು, MG ರೋಡ್ಗೂ ಹೋಗಬೇಕು, ಶಾಪಿಂಗ್ ಮಾಲ್ಗೂ ಹೋಗಬೇಕು, ಎಲ್ಲ ಕಡೆಗೆ ಹೋಗ್ಬೇಕು. ಹಂಗೆ ಹೋಗ್ತಿದ್ದಾಗ ಸ್ವಲ್ಪ ಶಾಪಿಂಗ್ ಮಾಲು, MG ರೋಡ್ಗೆ ಹೋದರೆ ಸ್ವಲ್ಪ ಟೇಸ್ಟ್ ಹತ್ತುತ್ತೆ, ಅಲ್ಲಿ ಸ್ವಲ್ಪ ರುಚಿ ಹತ್ತಿಸ್ಕೊಂಡ. ರುಚಿ ಚೆನ್ನಾಗಿತ್ತು. ಇಟ್ ವಾಸ್ ಸ್ಪೈಸಿ, ಟೇಸ್ಟಿ, ಡೆಲಿಷಿಯಸ್. ಈ ಲೈಕ್ ರುಚಿನ ಲೈಕ್ ಮಾಡ್ದ, ರುಚಿನ ಲವ್ ಮಾಡ್ದ, ರುಚಿನ ಮದುವೆ ಮಾಡ್ಕೊಂಡ. ಸುರುಚಿ ಅಂತ ಆದವಳು. ರುಚಿ ಹತ್ತಿದ ಮೇಲೆ ನೀತಿ ಅವನಿಗೆ ಬೇಕಾಗುತ್ತೆ. ಸುರುಚಿ ಬಂದ್ಲು, ಸುನೀತಿನ ಔಟ್ ಹೌಸ್ಗೆ ಹಾಕದ. ಸುರುಚಿ ಪಟ್ಟದ ರಾಣಿ ಆದ್ಲು, ಸುನೀತಿ ಔಟ್ ಹೌಸ್ಗೆ ಹೋದ್ಲು. ಸುರುಚಿಗೆ ವಜ್ರ ವೈಢೂರ್ಯ ಧನ ಕನಕಗಳು, ಬೆಳ್ಳಿ ಬಂಗಾರ ಸುರಿದ. ಅವಳಿಗೆ ಔಟ್ ಹೌಸಲ್ಲಿರೋರಿಗೆ ಅರ್ಧ ಪಾವು ಅಕ್ಕಿ ಕಳಿಸೋದಕ್ಕೆ 24 ಗಂಟೆ ಯೋಚನೆ. ಅವನಿಗೆ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಈ ಸುರುಚಿಗೂ ಒಬ್ಬ ಮಗ ಆದ. ಹಿ ವಾಸ್ ನಾಟ್ ಬ್ಯಾಡ್, ಹಿ ವಾಸ್ ಗುಡ್, ಹಿ ವಾಸ್ ಬೆಟರ್. ಅವನ ಹೆಸರು ಉತ್ತಮ ಅಂತ ಹೆಸರಿಟ್ರು ಅವನಿಗೆ.
ಒಂದಿನ ರಾಜಸಭೆಯಲ್ಲಿ ಪಟ್ಟದ ರಾಣಿ ಮಹಾರಾಜರು ತಮ್ಮ ಮಗ ಉತ್ತಮನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಸಭೆ ನಡೆಸ್ತಾ ಇದ್ದಾರೆ. ಔಟ್ ಹೌಸಿಂದ ಮಗು ಬಂತು, ಧ್ರುವ ಬಂದ, 5 ವರ್ಷದ ಮಗು ಬಂತು, ನೋಡ್ತು. ಅದು 5 ವರ್ಷದ ಮಕ್ಕಳಿಗೆ ಮನೆ ಪಾಲಿಟಿಕ್ಸ್ ಗೊತ್ತಾಗೋದಿಲ್ಲ, ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಈಗಿನ ಮಕ್ಳಿಗೆ ಹೇಳೋಕ್ಕಾಗಲ್ಲ. ಅದನ್ನು ನೋಡ್ಬಿಟ್ಟು ಔಟ್ ಆಫ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆ್ಯಂಡ್ ಡೆಫಿನಿಟಿ ಇಟ್ ವಾಸ್ ದ ಫಾದರ್ ಆ್ಯಂಡ್ ಅವನು ಕೂತಿಯನಲ್ಲ ಅಂತ ಇದಕ್ಕೂ ಅನ್ನಿಸ್ತು. ಓಡ್ದ, ಬಂದ ಹತ್ರ ಅಪ್ಪನ ತೊಡೆ ಮೇಲೆ ಅಬೌಟ್ ಟು ಬೌನ್ಸ್ ಆನ್ ದ ಲ್ಯಾಪ್ ಆಫ್ ದಿ ಫಾದರ್. ತಂದೆ ತೊಡೆ ಮೇಲೆ ಹತ್ತು ಕೂತ್ಕೋಬೇಕು. ಚಿಕ್ಕಮ್ಮ ನೋಡ್ಬಿಟ್ಲು, ತಕ್ಷಣ ಕೈ ಅಡ್ಡ ಇಟ್ಲು. ಏ ಧ್ರುವ, ಒಂದು ನಿಮಿಷ ನಿಂತ್ಕೋ. ನೋಡ್ದ ಏನು ಅಂತ. ಅಲ್ಲಿ ಉತ್ತಮನಿಗೆ ಮಾತ್ರ ನಿಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಂಡೋಕೆ ಸ್ಥಳ. ನಿನಗೆ ಅಷ್ಟು ಆಸೆ ಇದ್ರೆ, ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡೋಕೆ ಆಸೆ ಇದ್ದರೆ ಈಗಿಂದೀಗಲೇ ಕಾಡಿಗೆ ಹೋಗು, ತಪಸ್ಸು ಮಾಡು, ದೇವ್ರ ಪ್ರತ್ಯಕ್ಷ ಮಾಡ್ಕೋ, ಈ ಜನ್ಮ ಬಿಟ್ಬಿಡು, ದೇವರನ್ನು ಕೇಳ್ಕೋ, ಮುಂದಿನ ಜನ್ಮದಲ್ಲಿ ನಮ್ಮ ಚಿಕ್ಕಮ್ಮ ಸುರುಚಿ ಮಗನಾಗಿ ಹುಟ್ಟಿಸಪ್ಪ ಅಂತ ಕೇಳ್ಕೋ. ನನ್ನ ಮಗನಾಗಿ ಹುಟ್ಟು ಬಂದ್ರೆ ಮಾತ್ರ ನಿನಗೆ ಆ ಪ್ರಿವಿಲೇಜು, ಅದರ್ವೈಸ್ ಗೆಟ್ ಲಾಸ್ಟ್, ಗೆಟ್ ಔಟ್ ಆಚೆಗೆ. ಅವಮಾನ ಆಯಿತು. ಬಂದ ತಾಯಿ ಹತ್ರ ಬಂದ, ತಾಯಿಗೆ ಹೇಳ್ಕೊಂಡ. ತಾಯಿ ಕಣ್ಣಲ್ಲಿ ನೀರಿಟ್ಕೊಂಡ್ಲು. ಇಷ್ಟು ಮಾತನ್ನು ಕೇಳಿ ಕೂಡ ನಿಮ್ಮ ಸ್ವಂತ ತಂದೆ ಆಗಿರತಕ್ಕಂಥ ವ್ಯಕ್ತಿ ಮೂಕನಾಗಿ ಮೌನವಾಗಿ ಕೂತಿದ್ರು ಅಂತಂದರೆ ಅವರೇ ಏನೂ ಮಾಡಲಿಲ್ಲ ಅಂದರೆ ಇನ್ನು ಅರಮನೆಯಲ್ಲಿ ಯಾರೂ ನಮಗೆ ಸಹಾಯ ಮಾಡೋದಿಲ್ಲಪ್ಪ. ಅಸಹಾಯಕರಾಗಿ ಹೋಗಿದ್ದೀವಿ, ನಿಸ್ಸಹಾಯಕರಾಗಿ ಹೋಗಿದ್ದೀವಿ. ವಿ ಆರ್ ಟೋಟಲಿ ಹೆಲ್ಪ್ಲೆಸ್, ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಆದರೆ ಒಂದು ದಾರಿ ಕಾಣ್ತಾ ಇದೆ ನನಗೆ, ಏನು ಅಂದರೆ ನಿಮ್ಮ ಚಿಕ್ಕಮ್ಮ ನಿನ್ನನ್ನು ದೇವ್ರ ಹತ್ರಕ್ಕೆ ಹೋಗು, ತಪಸ್ಸು ಮಾಡು ಅಂತ ತೋರಿಸಿ ಹೇಳಲ್ಲ. ಅದೊಂದು ದಾರಿ ಬಿಟ್ಟು ನನಗೇನು ದಾರಿ ಕಾಣ್ತಾ ಇಲ್ಲ ಕಣ ಈಗ. ಅವಳು ನಿನ್ನನ್ನು ಬೇರೆ ಇನ್ನೇನು ಹೇಳಿದೆ, ದೇವ್ರ ಹತ್ರಕ್ಕೆ ಹೋಗು, ತಪಸ್ಸು ಮಾಡು, ದರ್ಶನ ಮಾಡ್ಕೊ ಅಂದ್ಬಿಟ್ಲಲ್ಲ. ಭಾಳ ಒಳ್ಳೆ ಸೂಚನೆ ಕೊಟ್ಟಿದ್ದಾಳೆ. ಒಂದು 5 ವರ್ಷದ ಮಗು ಘೋರ ಕಾಡಿ ಕಳಿಸ್ಕೂಡ್ದು, ನನಗೆ ವಿಧಿ ಇಲ್ಲ ಕಣೋ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಿಂತ್ಕೋ ಇಲ್ಲಿ ಅಂದ್ಲು. ದೇವ್ರಿಗೆ ನಮಸ್ಕಾರ ಮಾಡಿದ್ಲು, ಹತ್ತಿರ ಬಂದ್ಲು, ಮಗುಗೆ 3 ಸುತ್ತು ಪ್ರದಕ್ಷಿಣೆ ಬಂದ್ಲು. ನಾನು ಇದುವರೆಗೂ ಏನಾದರೂ ಪುಣ್ಯ ಧರ್ಮ ಒಳ್ಳೇದು ಮಾಡ್ತು ಅಂತಂದರೆ ಮಗುನ ಸಂರಕ್ಷಣೆ ಮಾಡಲಿ ಅಂತಂದ್ಲು. ಹೋಗಪ್ಪ, ತಪಸ್ಸು ಮಾಡು, ದೇವ್ರ ದರ್ಶನ ಪಡ್ಕೊಂಡು ಬಾಪ್ಪ ಅಂತ ಕಳಿಸಿದ್ಲು. ಹೋಗುವಾಗ ಒಂದು ಮಾತು ಹೇಳಿದ್ಲು, ನಿನ್ನನ್ನು ದೈವದ ಕಡೆ, ಧರ್ಮದ ಕಡೆಗೆ, ಪರಮಾತ್ಮನ ದರ್ಶನ ಮಾಡುವಂಥ ಸೂಚನೆ ಸಲಹೆ ಕೊಟ್ಟು ಕಳಿಸಿರತಕ್ಕಂಥ ನಿನ್ನ ಚಿಕ್ಕಮ್ಮನ ಮೇಲೆ ಕೋಪ ಮಾಡ್ಕೋಬೇಡ, ಅವಳಿಗೆ ಯಾವತ್ತೂ ಅಮಂಗಳವನ್ನು ಕೋರಬೇಡ.